ಕೇವಲ 4 ದಿನದಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗಬಹುದು. ಹೌದು ವೀಕ್ಷಕರೇ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನೋಡಿ, ಗೃಹಲಕ್ಷ್ಮಿಯರಿಗೆ ಇನ್ನು 10 ದಿನದಲ್ಲಿ ಎಷ್ಟು ಹಣ ಬರುತ್ತೆ, ಬಾಕಿ ಹಣ ಜಮೆ ಬಗ್ಗೆ ಅಪ್ಡೇಟ್ ಬಂದಿದೆ. ಇನ್ನು ನಿಮ್ಮ ಹತ್ರ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ರೂ ಕೂಡ ನಿಮಗೆ ಸೂಪರ್ ಗುಡ್ ನ್ಯೂಸ್. ಒಂದು ಕಡೆಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ, ಇಂದಿರಾ ಕಿಟ್ ವಿತರಣೆ, ಅಕ್ಕಿ ಬದಲಾಗಿ ಯಾವೆಲ್ಲ ವಸ್ತುಗಳನ್ನ ಕೊಡ್ತಾರೆ ನೋಡ್ತಾ ಹೋಗೋಣ. ನರೇಂದ್ರ ಮೋದಿಜಿ ಅವರ ಅಚ್ಚರಿಯ ಹೇಳಿಕೆಗಳು, ಜನರಿಗೆ ಕನ್ಫ್ಯೂಷನ್ ಶುರುವಾಗಿದೆ. ಬಂಗಾರದ ಬಗ್ಗೆನೂ ಕೂಡ ದೊಡ್ಡ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ಬಂಗಾರ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ದೇಶದ ಜನರಿಗೆ ಒಂದು ಮನವಿಯನ್ನ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಕೂಡ ಕಡಿಮೆ ಬಳಸಬೇಕು. ಯಾಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ಏರಿಕೆ ಆಗೋ ನಿರೀಕ್ಷೆ ಕೂಡ ಇರುವಂತದ್ದು. ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಮಧ್ಯಪ್ರಾಚ್ಯ ಯುದ್ಧ ಪರಿಣಾಮ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀಳಬಹುದು. ಮತ್ತೆ ಲಾಕ್ಡೌನ್ ಅಂತ ನಿಯಮಗಳು ಜಾರಿಗೆ ಬರುತ್ತಾ ಎಂಬುವ ಪ್ರಶ್ನೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ನರೇಂದ್ರ ಮೋದಿಜಿ ಅವರು ಮತ್ತೆ ಕೊರೋನಾ ಕಾಲಕ್ಕೆ ಇದನ್ನ ಹೋಲಿಸಿದ್ದಾರೆ. ಇನ್ನೊಂದು ಕಡೆಗೆ ಮದ್ಯದ ಬೆಲೆಗಳು ಕೂಡ ಈಗ ಏರಿಕೆ ಆಗ್ತಾ ಇದ್ದಾವೆ. ಕಡಿಮೆ ಬೆಲೆಗೆ ಮಾರಾಟವಾಗ್ತಾ ಇದ್ದ ಮದ್ಯದ ಬೆಲೆಗಳು ಕೂಡ ಏರಿಕೆ ಆಗಿದ್ದಾವೆ. ಮದ್ಯದ ಆಲ್ಕೋಹಾಲ್ ಕಂಟೆಂಟ್ ಗಳ ಮೇಲೆ ಇನ್ ಮುಂದೆ ತೆರಿಗೆಯನ್ನ ಹಾಕಲಾಗುತ್ತೆ ಅಂತ ಹೇಳ್ಬಹುದು. 20% ಬೆಲೆ ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ಎದಕ್ಕಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು 4 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. 10 ದಿನದಲ್ಲಿ ಮತ್ತೆ 2,000 ರೂಪಾಯಿ ಬರುತ್ತೆ. ಇದೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಬರುತ್ತೆ. ಗೃಹಲಕ್ಷ್ಮಿಯರಿಗೆ ಈಗ ಡಬಲ್ ಧಮಾಕ, ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಹೌದು ವೀಕ್ಷಕರೇ, ಸದ್ಯಕ್ಕೆ ಎಲ್ಲಾ ನಮ್ಮ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮಾರ್ಚ್ ತಿಂಗಳದ್ದು ಗೃಹಲಕ್ಷ್ಮಿ ಹಣವನ್ನ 4 ರಿಂದ 5 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ನೋಡಿ, ಈಗ ಮಾರ್ಚ್ ತಿಂಗಳದ್ದು ಹಣ ಜಮೆ ಆಗುತ್ತೆ ನಿಮ್ಮ ಅಕೌಂಟ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ನಿಮ್ಮ ಅಕೌಂಟ್ಗೆ ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆಯಾ? ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಗಿದೆ ಅಂದ್ರೆ ನಿಮಗೆ ಮಾರ್ಚ್ ತಿಂಗಳದ್ದು ಹಣ 4 ರಿಂದ 5 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ. ವೀಕ್ಷಕರೇ, ಇನ್ನು ಅಷ್ಟು ಮಾತ್ರವಲ್ಲದೆ ಏಪ್ರಿಲ್ ತಿಂಗಳ, ಹೌದು, ಈ ಒಂದು ಹೋದ ತಿಂಗಳ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ಜಮೆ ಮಾಡ್ತೀವಿ. ಅಂದ್ರೆ ಇನ್ನು ಮುಂದಿನ 8 ರಿಂದ 10 ದಿನದ ಒಳಗೆ ನಿಮ್ಮ ಅಕೌಂಟ್ಗೆ ಮತ್ತೆ ಏಪ್ರಿಲ್ ತಿಂಗಳದ್ದು ಜಮೆ ಆಗುತ್ತೆ. ಅಂದ್ರೆ ಇದರ ಅರ್ಥ ವೀಕ್ಷಕರೇ, ಮಾರ್ಚ್ ತಿಂಗಳದ್ದು 4-5 ದಿನದಲ್ಲಿ ಜಮೆ ಆಗುತ್ತೆ. ಏಪ್ರಿಲ್ ತಿಂಗಳದ್ದು 8 ರಿಂದ 10 ದಿನದಲ್ಲಿ ಜಮೆ ಆಗುತ್ತೆ. ಒಟ್ಟು ಇದೇ ಒಂದು 10 ರಿಂದ 15 ದಿನದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ ಬಾಕಿ ಹಣ ಜಮೆ ಆಗಲಿದೆ ಅಂತ ಅರ್ಥ. ಇದು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೊನೆಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸರ್ಕಾರದಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋ ದೊಡ್ಡ ಅಪ್ಡೇಟ್ ಆಗಿದೆ. ವೀಕ್ಷಕರೇ ನೋಡಿ, ಏಪ್ರಿಲ್ ತಿಂಗಳವರೆಗೂ ಹಣ ಕೊಟ್ರೆ ಕೇವಲ ಮೇ ತಿಂಗಳದ್ದು 2,000 ರೂಪಾಯಿ ಮಾತ್ರ ಬಾಕಿ ಉಳಿಯುತ್ತೆ. ಈ ಒಂದು ಮೇ ತಿಂಗಳದ್ದು ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಪ್ರತಿ ತಿಂಗಳು ಇನ್ ಮುಂದೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಚಿಕ್ಕೋಡಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಅದರಂತೆ ಬಾಕಿ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಕೇವಲ ನೋಡಿ, ಇಲ್ಲಿ ಮಾರ್ಚ್ ತಿಂಗಳದ್ದು ಮಾತ್ರ ಅಲ್ಲ, ಏಪ್ರಿಲ್ ತಿಂಗಳದ್ದು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ತರ ಜಮೆ ಕೂಡ ಮಾಡ್ತೀವಿ 10 ರಿಂದ 10 ದಿನದಲ್ಲಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದು ತುಂಬಾ ಜನ ನಮಗೆ 2 ತಿಂಗಳು 3 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳ್ದವ್ರಿಗೂ ಕೂಡ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ನೋಡಿ ವೀಕ್ಷಕರೇ, ನೀವು 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಕಾಯ್ತಿದ್ರಲ್ಲ, ಇನ್ನು 10 ದಿನ ಕಾಯಿರಿ. 10 ದಿನದ ಒಳಗಡೆ ನಿಮ್ಮ ಅಕೌಂಟ್ಗೆ ಬರೋಬ್ಬರಿ 4,000 ರೂಪಾಯಿ ಹಣ ಜಮೆ ಆಗಲಿದೆ. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ನಿಮಗೆ ಎಷ್ಟು ಹಣ ಬಂದಿದೆ? ನಿಮಗೆ ಫೆಬ್ರವರಿವರೆಗೂ ಹಣ ಬಂದಿದೆಯಾ, ಜನವರಿವರೆಗೂ ಹಣ ಬಂದಿದೆಯಾ? ಬೇಗನೆ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ರೇಷನ್ ಕಾರ್ಡ್ ವಿಡಿಯೋ ಆದ ನಂತರ, ಮಾಹಿತಿ ಆದ ನಂತರ ನಿಮಗೆ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಬಂಗಾರ ಖರೀದಿ ಮಾಡೋರು, ಬಂಗಾರ ಮನೆಯಲ್ಲಿಟ್ಟವ್ರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದನ್ನು ಕೂಡ ನೋಡೋಣ, ಪ್ರತಿಯೊಂದನ್ನು ಕೂಡ ನೋಡೋಣ. ವಿಡಿಯೋನ ದಯವಿಟ್ಟು ಪೂರ್ತಿ ನೋಡ್ತಾ ಇರಿ. ನೋಡಿ ವೀಕ್ಷಕರೇ, ಮೊದಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ 2 ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಮೊದಲನೇದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಅಕ್ಕಿ ಜೊತೆಗೆ ರಾಗಿ ಕೂಡ ಈಗ ವಿತರಣೆ ಶುರುವಾಗ್ತಾ ಇದೆ. ವೀಕ್ಷಕರೇ, ಹೌದು, ಎಲ್ಲಾ ಒಂದು BPL ಕುಟುಂಬಗಳಿಗೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಇಂದಿರಾ ಕಿಟ್ ವಿತರಣೆ ಯಾವಾಗ, ಅದನ್ನು ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಅಧಿಕೃತ ಮಾಹಿತಿನೇ ಇವತ್ತು ಬಂದಿರುವಂತದ್ದು. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ರಾಗಿ ಕೂಡ ಕೊಡ್ತೀವಿ. ಅಂದ್ರೆ ರಾಗಿ ತಿಂದವನು ನಿರೋಗಿ, ಅಂದ್ರೆ ರಾಗಿ ತಿಂದ್ರೆ ಯಾವುದೇ ರೋಗಗಳು ಬರೋದಿಲ್ಲ. ಹೀಗಾಗಿ ವೀಕ್ಷಕರೇ, ಇದು ಪೌಷ್ಟಿಕ ಆಹಾರ ಆಗಿರೋದ್ರಿಂದ ಅಕ್ಕಿ ಜೊತೆಗೆ ರಾಗಿ ಕೂಡ ವಿತರಣೆ ಮಾಡಲಾಗುತ್ತೆ. 10 ಕೆಜಿ ಅಕ್ಕಿಯಲ್ಲಿ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತೀವಿ ಅಂತ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಬರೆಯಲಾಗಿದೆ. ಇದು ತಿಂಗಳಲ್ಲಿ. ಆದ್ರೆ
ಮುಂದಿನ ತಿಂಗಳಿನಿಂದ ನಿಮಗೆ ಅಕ್ಕಿ ಜೊತೆಗೆ ಕೇಂದ್ರ ಸರ್ಕಾರದ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ನಿಮಗೆ ಅಕ್ಕಿ ಕೊಡಲ್ಲ, ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿದ್ದಾರೆ. ಅಂದ್ರೆ ವೀಕ್ಷಕರೇ, ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ಪ್ರಾರಂಭವಾಗ್ತಾ ಇದೆ ವಿತರಣೆ. ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ? ಸೂರ್ಯಕಾಂತಿ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ, ಹಾಗೂ ತೊಗರಿ ಬೇಳೆ ಕೂಡ ಇರಲಿದೆ ವೀಕ್ಷಕರೇ. ಅಂದ್ರೆ ನೋಡಿ, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಅಂತೂ ಕೊಡುತ್ತೆ. ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಅಕ್ಕಿ ಕೊಡ್ತಾ ಇದ್ರು. ಅದನ್ನ ಜನರು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಹಣವನ್ನ ಮಾಡ್ತಾ ಇದ್ರು. ಇದನ್ನ ತಪ್ಪಿಸ್ಬೇಕಂದ್ರೆ ಆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆ ಬಂದ್ ಮಾಡಿ ಅದ್ರ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತಾರೆ. ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಬಹುದು, ಇಲ್ಲ ಹೆಚ್ಚುವರಿ ರಾಗಿಯನ್ನ ಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿ ಕೊಡಬಹುದು ಅಂತ ಒಂದು ನಿರೀಕ್ಷೆ ಕೂಡ ಇರುವಂತದ್ದು. ಆದ್ರೆ ಈಗ ರಾಗಿ ಕೂಡ ಸರ್ಕಾರ ಖರೀದಿ ಮಾಡ್ತಾ ಇದೆಯಲ್ಲ, ಅದನ್ನು ಕೂಡ ವಿತರಣೆ ಮಾಡ್ಬೇಕಲ್ಲ. ಸೊ ಇಲ್ಲಿ ರಾಗಿ ಕೂಡ ವಿತರಣೆ ಮಾಡಬಹುದು. ಹೀಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ನಿಮಗೆಲ್ಲರಿಗೂ. ನಿಮ್ದು ಕೂಡ BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇದ್ರೆ. ಇನ್ನು ಈ ಒಂದು ಅನ್ನಭಾಗ್ಯ ಇಂದಿರಾ ಕಿಟ್ ಅನ್ನ 2.5 ಕೆಜಿದು, 5 ಕೆಜಿದು, 7.5 ಕೆಜಿದು 3 ತರ ಕಿಟ್ ಗಳನ್ನ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 ಕೆಜಿ ಕಿಟ್ ಮಾತ್ರ. ಒಂದು ವೇಳೆ 4 ಜನ ಇದ್ರೆ ಅವರಿಗೆ 5 ಕೆಜಿದು ಕಿಟ್ ಅನ್ನ ಕೊಡ್ತಾರೆ. 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತವರಿಗೆ 7.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು, ಭಾರತದ ಪ್ರಧಾನಿಯವರೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಪೆಟ್ರೋಲ್ ಕಡಿಮೆ ಬಳಸಿ 1 ವರ್ಷ ಅನಾವಶ್ಯಕ ಚಿನ್ನ ಖರೀದಿ ಮಾಡಲೇಬೇಡಿ ಅಂತ ನರೇಂದ್ರ ಮೋದಿಜಿಯವರು ನೇರವಾಗಿ ಜನರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಒಂದು ಹೇಳಿಕೆ ಬರ್ತಾ ಇದ್ದಂತೆ ಅಲ್ಲೋಲ ಕಲ್ಲೋಲ ಅಂತಾನೆ ಹೇಳ್ಬಹುದು. ಜ್ಯುವೆಲ್ಲರಿ ಅಂಗಡಿಯವರಿಗೂ ಕೂಡ ದೊಡ್ಡ ಶಾಕ್ ಕೊಟ್ಟಂತಾಗಿದೆ. ವೀಕ್ಷಕರೇ, ನಮ್ಮ ಭಾರತ ದೇಶದ ವಿದೇಶಿ ವಿನಿಮಯವನ್ನ ಉಳಿತಾಯ ಮಾಡಬೇಕು. ಅಂದ್ರೆ ಭಾರತ ಜನರು ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಯಾವಾಗ ನಾವು ಭಾರತದಲ್ಲಿ ಇದ್ದು ಬಂಗಾರವನ್ನ ಖರೀದಿ ಮಾಡ್ತೀವಿ, ಅವಾಗ ಭಾರತ ಬಂಗಾರವನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಲ್ಲ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡಬೇಕು, ಆಮದು ಮಾಡಿಕೊಳ್ಬೇಕು. ಇದಕ್ಕೆ ನಾವು ಡಾಲರ್ಸ್ ಅಲ್ಲಿ ಹಣವನ್ನ ಕೊಡ್ತೀವಿ. ಅಂದ್ರೆ ಇದರಿಂದ ಭಾರತದ ರೂಪಾಯಿ ಮೌಲ್ಯ ಕುಸಿತೆ. ರೂಪಾಯಿ ಮೌಲ್ಯ ಕುಸಿದ್ರೆ, ಡಾಲರ್ ಬಲವಾದ್ರೆ ಭಾರತದಲ್ಲಿ ಹಣದುಬ್ಬರವಾಗಬಹುದು ಅಂತ ಇಲ್ಲಿ ಇಂಡೈರೆಕ್ಟ್ ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಜನರು ಇದಕ್ಕೆ ಕೈ ಜೋಡಿಸಬೇಕು. 1 ವರ್ಷಗಳ ಕಾಲ ನಿಮ್ಮ ಮನೆಯಲ್ಲಿ ಮದುವೆ ಇರಲಿ, ಯಾವುದೇ ಶುಭ ಸಮಾರಂಭಗಳಿರ್ಲಿ, ಚಿನ್ನ ಖರೀದಿಸೋದನ್ನ ತಪ್ಪಿಸಿ 1 ವರ್ಷಗಳ ಕಾಲ ಅಂತ ಒತ್ತಾಯಿಸಿದ್ದಾರೆ ಜನರಿಗೆ. ವೀಕ್ಷಕರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ನೀವು ಕಮೆಂಟ್ ಮಾಡಿ. ಇನ್ನು ತೈಲ ಬಳಕೆ ಕೂಡ ಕಡಿಮೆ ಮಾಡಿ, ಸ್ವಂತ ವಾಹನದ ಬದಲಾಗಿ ನೀವು ಬಸ್ಸು, ರೈಲುಗಳನ್ನ ಬಳಸಿ ಅಂತಾನೂ ಕೂಡ ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಒಂದು ಮನವಿ ಮತ್ತು ಸಲಹೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 8 ದೊಡ್ಡ ಸಂದೇಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಮೊದಲಿಗೆ ಕೊರೋನಾ ಟೈಮ್ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಮರುಜಾರಿ ಮಾಡಬೇಕು. ಮತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ ನಿಯಮಿತವಾಗಿ ಬಳಸಬೇಕು. ಅನಾವಶ್ಯಕವಾಗಿ ಕಚ್ಚಾ ತೈಲ ಪೆಟ್ರೋಲ್ ಡೀಸೆಲ್ ಗಳನ್ನ ಬಳಸಲೇಬಾರದು. ಇನ್ನು ಪೆಟ್ರೋಲ್ ಅನ್ನ ಇನ್ಮುಂದೆ ಬಾಟಲ್ಸ್ ಗಳಿಗೆ ಕೊಡೋದನ್ನು ಕೂಡ ನಿಲ್ಲಿಸಲಾಗಿದೆ. ಒಂದು ವೇಳೆ ಯಾರಾದ್ರೂ ಸಿಬ್ಬಂದಿ ಪೆಟ್ರೋಲ್ ಅನ್ನ ಬಾಟಲ್ಸ್ ಗಳಲ್ಲಿ ಕೊಟ್ಟರೆ ಅವರಿಗೆ 5,000 ರೂಪಾಯಿವರೆಗೂ ದಂಡ ಕೂಡ ಹಾಕಲಾಗುತ್ತೆ. ಬಾಟಲ್ಸ್ ಗಳಲ್ಲಿ ಪೆಟ್ರೋಲ್ ವಿತರಣೆ ಇನ್ಮುಂದೆ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲೂ ಕೂಡ ಬಂದ್ ಆಗ್ತಾ ಇದೆ. ನೋಡಿ, ಇಲ್ಲಿ 3ನೇ ಸಂದೇಶ ಏನಪ್ಪಾ ಅಂದ್ರೆ, ಕೊರೋನಾ ರೀತಿಯಲ್ಲಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಜಾರಿ ಮಾಡಬೇಕು, ಕಚೇರಿಗಳಲ್ಲಿ ಹೋಗೋದನ್ನ ನಿಲ್ಲಿಸಬೇಕು ಅಂತಾನು ಕೂಡ ಹೇಳಿದ್ದಾರೆ. ಸ್ವಂತ ವಾಹನ ಬಿಡಬೇಕು, ಮೆಟ್ರೋ ರೈಲು ಬಳಸಬೇಕು, ಬಸ್ ಗಳನ್ನ ಬಳಸಬೇಕು. ಅಡುಗೆ ಎಣ್ಣೆ ಪ್ರಮಾಣವು ಕೂಡ ಕಡಿಮೆ ಬಳಸಬೇಕು. ಅಂದ್ರೆ ನೋಡಿ, ಅಡುಗೆ ಎಣ್ಣೆ ಕೂಡ ನಾವು ಇಂಪೋರ್ಟ್ ಮಾಡ್ತೀವಿ, ಅಡುಗೆ ಎಣ್ಣೆ ಕೂಡ ಬೇರೆ ದೇಶದಿಂದ ಭಾರತಕ್ಕೆ ಬರುತ್ತೆ. ಅಡುಗೆ ಎಣ್ಣೆ ಕೂಡ ನಿಯಮಿತವಾಗಿ ಬಳಸಬೇಕು. ಅಡುಗೆ ಎಣ್ಣೆ ಕಡಿಮೆ ಮಾಡೋದ್ರಿಂದ ದೇಶಕ್ಕೂ ಕೂಡ ತುಂಬಾನೇ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ವೀಕ್ಷಕರೇ, ಕೊರೋನಾ ಕಾಲದ ರೀತಿಯ ಮಿತವ್ಯಯ ದಕ್ಷತೆ ನಮ್ಮ ಗುರಿ ಆಗಲಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಅನಗತ್ಯವಾಗಿ ವಿದೇಶಿ ಪ್ರವಾಸ ಮಾಡಬೇಡಿ, ವಿದೇಶಿ ಮದುವೆ ಮಾಡಬೇಡಿ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. 1 ವರ್ಷ ಚಿನ್ನ ಖರೀದಿ ಮಾಡಲೇಬೇಡಿ ಅಂತಾನು ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ವರ್ಚುವಲ್ ಸಭೆಗಳನ್ನ ಮಾಡಬೇಕು. ಇನ್ನು ಶಾಲೆಗಳನ್ನು ಕೂಡ ಆನ್ಲೈನ್, ಅಂದ್ರೆ ಶಾಲೆಗಳನ್ನು ಕೂಡ ಮತ್ತೆ ಆನ್ಲೈನ್ ಮಾಡಿ ಅಂತ ನರೇಂದ್ರ ಮೋದಿಜಿ ಅವರು 2ನೇ ದಿನವೂ ಕೂಡ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಕ್ಕಟ್ಟು ಎದುರಿಸುವಂತೆ ಪರಿಸ್ಥಿತಿ ನಿರ್ವಹಿಸಿ, ಪೆಟ್ರೋಲ್ ಕಡಿಮೆ ಬಳಕೆಗೆ ಪುನರುಚ್ಚಾರವನ್ನ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರು. ವೀಕ್ಷಕರೇ, ಆದ್ರೆ 60 ದಿನಗಳಿಗೆ ಆಗುವಷ್ಟು ನಮ್ಮ ಹತ್ರ ತೈಲ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ವೀಕ್ಷಕರೇ ನೋಡಿ, ಆಭರಣದ ಬಗ್ಗೆ ಸ್ವಲ್ಪ ತುಂಬಾ ಜನ ಗೊಂದಲ ಇದೆ. ಆಭರಣ ಖರೀದಿ ಮಾಡಬೇಕು ಬೇಡವೋ ಅಂತ. ವೀಕ್ಷಕರೇ ನೋಡಿ, ಚಿನ್ನ ಖರೀದಿ ಮಾಡಿ ಓಕೆ, ಆದ್ರೆ ಹೂಡಿಕೆ ಬೇಡ ಅಂತ ಶರವಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಚಿನ್ನ ಖರೀದಿ 1 ವರ್ಷ ಮುಂದೂಡಿ ಎಂದಿರೋ ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಈ ಮಾರ್ಗ ಅನುಸರಿಸಬೇಕು ಅಂತ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ರಾಜ್ಯ ಚಿನ್ನದ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು
ಟಿ.ಎ. ಶರವಣ ಅವರು ಒಂದು ಹೇಳಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಹಾಗಾದ್ರೆ ನಿಮ್ಮ ಪ್ರಕಾರ ಬಂಗಾರ 1 ವರ್ಷ ತಗೋಬೇಕಾ ಬೇಡವಾ, ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಇನ್ನು ಪೆಟ್ರೋಲ್ ಡೀಸೆಲ್ ಕೂಡ ನಿಯಮಿತವಾಗಿ ಬಳಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.